ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ಸ್ ಟು ನೇತ್ರಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರ್ ಆಗಿದ್ದೀನಿ. ಇವತ್ತು ಬಂದು ಭಾನುವಾರದ ಮತ್ತು ಸೋಮವಾರದ ವಿಡಿಯೋ ಆಗಿರುತ್ತೆ, ನೋಡ್ಕೊಂಡು ಬರೋಣ ಬನ್ನಿ. ಈಗ ಟೈಮ್ ಬಂದು 5 o'clock ಆಗಿದೆ. ನಾನು ಸಂತೆಗೆ ಹೋಗೋಣ ಅಂತ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೀನಿ. ಬರಬೇಡ, ಹೋಗು ಸಂತೆಗೆ. ನೀನಮ್ಮು, ನೀನು ಯಾರ ಮಗಳು? ನೀನು ಮಮ್ಮಿ ಮಗಳ? ಬೇಕಾದಾಗ ಮಾತ್ರ ಅಷ್ಟೇ ಮಮ್ಮಿ ಮಗಳು. ಸಂತೆಗೆ ನಾನು ಬರಲ್ಲ, ನಾನು ಬರಲ್ಲ. ನೋಡಿ ನನ್ನ ಮಗಳು ಯಾವ್ಯಾವ ರೀತಿ ಮಸ್ಕ ಹೊಡಿತಿದ್ದಾಳೆ ಅಂತ, ಸಂತೆ ಕರ್ಕೊಂಡೋಗ್ಲಿ ಅಂತ. ಇವಳು ಮಾತಾಡೋದೇ ಒಂಥರ ಚೆಂದ ಆಗ್ಬಿಟ್ಟಿದೆ. ಇವಾಗ ಮಾತು ಕೂಡ ಚೆನ್ನಾಗಿ ಬರ್ತಿದ್ದಾವೆ. ನೋಡಿ ಯಾವ ರೀತಿ ಮಸ್ಕ ಹೊಡಿತಿದ್ದಾಳೆ ಅಂತ. ನೆಕ್ಸ್ಟು ನಾನು, ನಮ್ಮ ಹಸ್ಬೆಂಡು, ನನ್ನ ಮಗಳು 3 ಜನನೂ ಸಂತೆಗೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ನೋಡಿ ಈಗ ಟೈಮ್ ಬಂದು 5:15 ಆಗಿತ್ತು. ನೋಡಿ ತುಂಬಾ ಬಿಸಿಲಿತ್ತು. ಆ ಟೈಮ್ನಲ್ಲೂ ಸ್ವಲ್ಪ ಮನೇಲೆಲ್ಲ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ವೀಕ್ಲಿ 1 ಡೇನೋ ಅಥವಾ 15 ಡೇಗೆ ಒಂದು ಸತಿ ಹೋಗ್ಬಿಟ್ಟು ತರಕಾರಿ ಎಲ್ಲ ತಂದು ಮಡಿಕೊಳ್ತೀನಿ ನಾನು. ನೋಡಿ ಹೂಗಳ ರಾಶಿ, ಏನೇನು ಬೇಕೋ ನಮಗೆ ಎಲ್ಲ ತರಹದ ತರಕಾರಿ ಮತ್ತು ದಿನಸಿ ಐಟಮ್ ಎಲ್ಲ ಕೂಡ ಸಿಗುತ್ತೆ ಈ ಸಂತೆಯಲ್ಲಿ. ನೋಡಿ ಸೊಪ್ಪು ನೋಡಿ ಯಾವ ರಾಶಿ ಬಿದ್ದಿದೆ ಅಂತ. ನೆಕ್ಸ್ಟು ಹಂಗೆ ಬರ್ತಾನೆ ಟೊಮೊಟೊ ಕೂಡ ಇರಲಿಲ್ಲ ನಮ್ಮ ಮನೇಲಿ. ಟೊಮೊಟೊ ಕೂಡ ತಗೊಳ್ಳೋಣ ಅಂತ ನಮ್ಮ ಹಸ್ಬೆಂಡೆಲ್ಲ ಆರಿಸ್ಕೊಳ್ತಿದ್ದಾರೆ. ಸ್ವಲ್ಪ ಬೆಳ್ಳುಳ್ಳಿನೂ ಖಾಲಿಯಾಗಿತ್ತು ಅಂತ ಬೆಳ್ಳುಳ್ಳಿ ಎಲ್ಲ ತಗೊಂಡು ಹಂಗೆ ಮುಂದೆ ಬರ್ತಾಯಿದ್ದೀವಿ. ಬಂದಾದ್ಮೇಲೆ ನಾವು ಇಲ್ಲೇ ಬಂದಾಗೆಲ್ಲ ತರಕಾರಿನೆಲ್ಲ ತಗೊಳ್ಳೋದು. ಇವನು ಕೇಳ್ತಿದ್ದಾನಾಗಲೇ, ಯೂಟ್ಯೂಬ್ನಲ್ಲಿ ಪೇಮೆಂಟ್ ಆಗಿದೆ ನಿಮ್ಗಾಗಲೇ, ನನಗೂ ಹೇಳಿ, ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿಬಿಟ್ಟು ತರಕಾರಿ ಎಲ್ಲ ಮಾರ ಬಿಟ್ಬಿಡ್ತೀನಿ ಅಂತ. ಇಲ್ಲೇ ಪಕ್ಕದಲ್ಲೇ ಅವ್ರ ಅಪ್ಪ ಅಮ್ಮನೂ ದಿನಸಿ ಅಂಗಡಿನ ಹಾಕ್ಕೊಂಡಿದ್ದಾರೆ. ಆಂಟಿ ಕೇಳ್ತಿದ್ದಾರೆ, ಏನಮ್ಮ ಅದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತ. ಆಂಟಿ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಯೂಟ್ಯೂಬ್ಗೆ ಅಂದಿದ್ದಕ್ಕೆ ಆಂಟಿ ನಗ್ತಾಯಿದ್ರು. ಸಂತೆಯಿಂದ ಬಂದು ನಮ್ಮ ಹಸ್ಬೆಂಡು ಟೀ ಕೇಳಿದ್ರು ಅಂತ ಟೀನ ಕಾಯಿಸ್ಕೊಂಡು ಕೊಡ್ತಾಯಿದ್ದೀನಿ. ನೆಕ್ಸ್ಟು ಹಾಗೆ ಬಂದರೆ ನೈಟ್ ಊಟಕ್ಕೆ ಅಂತ ನಾನು ಚಿಕನ್ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಬೇಕು ಅಂದರೆ ನಾನು ಯೂಟ್ಯೂಬ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಸಿಕ್ಕಿದ್ರೆ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಸಂಡೇ ಸ್ಪೆಷಲ್ ಅಂದರೆ ಚಿಕನ್ ಸಾಂಬಾರು ಇರಲೇಬೇಕಲ್ವಾ. ನೋಡಿ ಚಿಕನ್ ಸಾಂಬಾರು ಮಾತ್ರ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನೆಕ್ಸ್ಟು ತರಕಾರಿ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಬಂದೆ. ನೋಡಿ ಏನೇನು ತರಕಾರಿ ತಂದಿದ್ದೀನಿ ಅಂತ. ನಾನು ಸ್ವಲ್ಪ ಹಂಗೆ ಪೂಜೆ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಊದ್ಗಡ್ಡಿ, ಕರ್ಪೂರ, ಕುಂಕುಮ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಒಂದು ಬಾಕ್ಸ್ಗೆ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅಡುಗೆ ಮಾಡೋ ಟೈಮ್ನಲ್ಲಿ ಬೇಗನೆ ಕೈಗೆ ಸಿಗುತ್ತೆ. ನೋಡಿ ಈ ಥರ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ತರಕಾರಿನ ಜೋಡಿಸಿಟ್ಕೊಬಿಡ್ತೀನಿ. ಜೋಡಿಸಿಟ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಳ್ತೀನಿ. ಈ ಬಾಕ್ಸ್ನ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡು ತಗೊಂಡಿದ್ದು. ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ನಾನು ಬೆಳಗ್ಗೆ ಸ್ವಲ್ಪ ಬಟ್ಟೆ ಎಲ್ಲ ಒಗೆದಿದ್ದೆ. ಬಟ್ಟೆ ಎಲ್ಲ ಒಗೆದು ಹಾರಾಕ್ಬಿಟ್ಟು ಎಲ್ಲ ಒಣಗಿದಾದ್ಮೇಲೆ ತಂದಿಕ್ಬಿಟ್ಟು ನಾನು ಸಂತೆಗೆ ಹೋಗಿದ್ದೆ. ಅಡುಗೆ ಎಲ್ಲ ಮುಗಿಸ್ದಾದ್ಮೇಲೆ ಬಟ್ಟೆಗಳ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊಳ್ತಾ ಇದ್ದೀನಿ. ದೊಡ್ಡವ್ರ ಬಟ್ಟೆಗಳಿಗಿಂತ ಈ ಮಕ್ಕಳು ಬಟ್ಟೆಗಳೇ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಮನೇಲಿ. ದಿನಕ್ಕೇನಿಲ್ಲ ಅಂದರೂ ನನ್ನ ಮಗಳಿಗೇನೆ ದಿನಕ್ಕೆ 3 ಜೊತೆ ನನ್ನ ಬಟ್ಟೆ ಬೇಕೇ ಬೇಕು. ತುಂಬಾ ಗಲೀಜು ಮಾಡ್ಕೊಂಬಿಡ್ತಿರ್ತಾಳೆ, ಬಟ್ಟೆ ನೆನೆಸ್ಕೊತಿರ್ತಾಳೆ, ಮತ್ತು ಮಣ್ಣಲ್ಲೆಲ್ಲ ಆಡ್ತಿರ್ತಾಳಲ್ಲ. ನಾನು ಅದನ್ನು ರಿಮೂವ್ ಮಾಡಿಬಿಡ್ತೀನಿ. ಬಟ್ಟೆಗಳನ್ನ ಜೋಡಿಸ್ಬಿಟ್ಟು ಅವ್ರವ್ರ ರೂಮಲ್ಲಿ ತೆಗ್ದು ಇಟ್ಬಿಡ್ತೀನಿ. ಮಧ್ಯಾಹ್ನ ಆ ಪಾತ್ರೆ ಕೂಡ ಬೆಳಗ್ಗೆ ನಾನು ಜೋಡಿಸ್ಕೊಂಡಿರಲಿಲ್ಲ. ಜೋಡಿಸ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದು ಹಂಗೆ ಅಡುಗೆನೂ ಕೂಡ ಮಾಡ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ. ಪಾತ್ರೆ ಬೆಳಗೋದೇ ಒಂದು ಕೆಲಸ ಆದರೆ ಜೋಡಿಸ್ಕೊಳ್ಳೋದೇ ಒಂದು ಕೆಲಸ ಆಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಅಂದರೆ ಎಲ್ಲ ಮಾಡಲೇಬೇಕಲ್ವಾ. ಹಾಗೆಯೇ ಚಿಕನ್ ಸಾಂಬಾರು ಜೊತೆಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಸಾಂಬಾರು ಜೊತೆಗೆ ಮುದ್ದೆ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಚಿಕನ್ ಸಾಂಬಾರು ಮಾತ್ರ ತುಂಬಾ ರುಚಿಯಾಗಿತ್ತು. ನೋಡಿ ಹೇಗಾಗಿದೆ ಅಂತ. ನೋಡ್ತಿದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತಿದೆ. ನೋಡಿ ಹೇಗಾಗಿದೆ ಅಂತ. ನೆಕ್ಸ್ಟು ನೈಟ್ ಊಟಕ್ಕೆ ನಮ್ಮ ಹಸ್ಬೆಂಡ್ಗೆ ಮುದ್ದೆ ಜೊತೆಗೆ ಸಾಂಬಾರನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸರ್ವ್ ಮಾಡ್ಕೊಂಡು
ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿನೂ ಕೂಡ ಇಟ್ಕೊಂಡಿದ್ದೀನಿ. ನೀವು ಯಾವ ಥರನ ಚಿಕನ್ ಸಾಂಬಾರು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು ಸೋಮವಾರ ಬೆಳಗ್ಗೆನೇ ಎದ್ದು 5 ಗಂಟೆಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಬೇಳೆಬಾತ್ ಮಾಡೋಣ ಅಂತ. ನೈಟು ಸ್ವಲ್ಪ ಬೇಗನೆ ಮಲಗಿಬಿಟ್ಟಿದ್ದೆ, ಅದರಿಂದ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿರಲಿಲ್ಲ. ಕಟ್ ಮಾಡ್ಕೊಳ್ಳೋಣ ಅಂತ ಬೇಗನೆ ಎದ್ದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಎದ್ಬಿಟ್ಟು ಟಾರ್ಚರ್ ಕೊಡ್ತಾಳೆ ಅಂತ. ಕಟ್ ಮಾಡ್ಕೊಳ್ಳೋ ಅಷ್ಟರೊಳಗೆ ನನ್ನ ಮಗಳೂ ಕೂಡ ಎದ್ಬಿಡ್ತಾಳೆ. ಎದ್ಬಿಟ್ರೆ ಚಿಕ್ಕ ಮಕ್ಕಳನ್ನ ಸುಧಾರಿಸೋದೇ ಬೆಳಗ್ಗೆ ಒಂದು ಟಾಸ್ಕ್ ಆಗಿಬಿಟ್ಟಿರುತ್ತೆ. ಬಿಸಿಬೇಳೆಬಾತ್ಗೆ ನೈಟೇ ಕಟ್ ಮಾಡ್ಕೊಂಡು ಇಟ್ಕೊಬಿಟ್ರೆ ಬೆಳಗ್ಗೆ ಅಷ್ಟೊಂದು ಕಷ್ಟ ಇರಲ್ಲ, ಸ್ವಲ್ಪ ಟೈಮು ಕೂಡ ಸೇವ್ ಆಗುತ್ತೆ. ನೋಡಿ, ರಾತ್ರಿ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಎದ್ದಿದ ತಕ್ಷಣ ಬೆಳಗ್ಗೆ ನಾನು ಹೋಗಿ ಎತ್ಕೊಳ್ಳಲಿಲ್ಲ ಅಂದರೆ ತುಂಬಾ ರಚ್ಚೆ ಮಾಡ್ತಾಳೆ. ಅಮ್ಮ ಅಮ್ಮ ಅಂತ 3 ಸತಿ ಕೂಗ್ತಾಳೆ. ಅಷ್ಟರಲ್ಲಿ ಎತ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನನ್ನ ಮಗಳು ಕೂಡ ಎದ್ದು ಕರ್ಕೊಂಡು ಬಂದು ಕೆಳಗಡೆ ಕುಂಡಿಸ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ತರಕಾರಿನ. ಮೇಲ್ಗಡೆ ಕಟ್ ಮಾಡೋಕ್ಕಾಗೋಲ್ಲ ಅವಳನ್ನ ಎತ್ಕೊಂಡು, ಅದಕ್ಕೋಸ್ಕರ ನಾನು ಕೆಳಗಡೆ ಕೂತ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬರು ಕಮೆಂಟಲ್ಲಿ ನನಗೆ ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿದರು, ಚಿಕ್ಕ ಮಗುನ ಇಟ್ಕೊಂಡು ಇಷ್ಟೊಂದು ಕೆಲಸ ಮಾಡ್ತಿದ್ಯಲ್ಲ ನೀನು ಅಂತ ಕಮೆಂಟ್ ಮಾಡಿದರು. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಅಂದಮೇಲೆ ನಾವು ನೋಡ್ಕೊಳ್ಲೇಬೇಕು. ನೆಕ್ಸ್ಟ್ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಲು ಅವಳು. ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾಡೋಕ್ಕಾಗುತ್ತೆ ಹೇಳಿ, ಮಕ್ಕಳು ನಾವು ನೋಡ್ಕೊಳ್ಲೇಬೇಕು. ಅವಕ್ಕೂ ಬುದ್ಧಿ ಬಂದಮೇಲೆ ಅವಷ್ಟಕ್ಕವೇ ಆಟ ಆಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತವೆ. ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳ್ಳೋದು ಜವಾಬ್ದಾರಿ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಆದ್ರೂ ಅರ್ಥ ಮಾಡ್ಕೊಂಡು ಅಮ್ಮ ನನಗೆ ಕಮೆಂಟ್ ಮಾಡಿದಾರಲ್ಲ, ತುಂಬಾ ನನಗೆ ಇಷ್ಟ ಆಯಿತು. ನನ್ನ ಮಗ ಕೂಡ ಮಲಗಿದ್ದ ನೋಡಿ ಎಬ್ಬಿಸೋಕ್ಕೆ ಹೋಗಿದ್ದಾಳೆ. ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ಕೆಳಗಡೆ ಬುಗಿಸ್ಕೊಬಿಟ್ಲು ತಲೆನ. ಮತ್ತು ಮಾರ್ನಿಂಗ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡಿದ್ದೆ ನಾನು, ಬೆಟ್ಟನೆಲ್ಲಿಕಾಯಿ ಹಾಕಿ. ಈ ಜ್ಯೂಸ್ದು ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.